ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಪ್ರತಿಪಕ್ಷಗಳ ಆರೋಪಕ್ಕೆ ಕೌಂಟರ್ ನೀಡುವ ಕುರಿತು ಚರ್ಚೆ ಮಾಡಲಾಗುತ್ತೆ. ಇನ್ನು ರಾಜಣ್ಣ ವಜಾ ಬಳಿಕ ನಡೆಯುತ್ತಿರುವ ಶಾಸಕಾಂಗ ಸಭೆ ಇದು. ರಾಜಣ್ಣನ ವಿಚಾರವಾಗಿ ಗಂಭೀರ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಪ್ರತಿಪಕ್ಷಗಳ ಆರೋಪಕ್ಕೆ ಕೌಂಟರ್ ನೀಡುವ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ರಾಜಣ್ಣ ವಜಾ ಬಳಿಕ ನಡೆಯುತ್ತಿರುವಂತಹ ಶಾಸಕಾಂಗ ಸಭೆ ಇದು. ರಾಜಣ್ಣನ ವಿಚಾರವಾಗಿ ಗಂಭೀರ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ವಜಾಗೊಳಿಸಿರುವ ಕ್ರಮದ ಬಗ್ಗೆ ಶಾಸಕಾಂಗ ಸಭೆಗೆ ವಿವರವನ್ನ ನೀಡಲಿದ್ದಾರೆ ಸಿಎಂ. ಇಂದಿನ ಶಾಸಕಾಂಗ ಸಭೆಗೆ ಹಾಜರಾಗ್ತಾರಾ ವಜಾಗೊಂಡ ಕೆಎನ್ ರಾಜಣ್ಣ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಯೋಜನೆಯಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಜೊತೆಗೆ ರಾಜಣ್ಣ ವಜಾ ಬಳಿಕ ನಡೆಯುತ್ತಿರುವಂತಹ ಶಾಸಕಾಂಗ ಸಭೆ ಇದು. ಈ ಒಂದು ಸಭೆಗೆ ಹಾಜರಾಗ್ತಾರಾ ವಜಾಗೊಂಡ ಕೆಎನ್ ರಾಜಣ್ಣ ಎನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನು ಏನೆಲ್ಲ ವಿಷಯಗಳು ಈ ಒಂದು ಸಭೆಯಲ್ಲಿ ಚರ್ಚೆಯಾಗಬಹುದು ಅಂತ? ಇಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯ ನಾಯಕರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇಂದು ಖಾಸಗಿ ಹೋಟೆಲ್ ಶಾಸಕಾಂಗ ನಡೀತದೆ. ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ಕರೆದಂತದ್ದು ವಿಧಾನ ಮಂಡಲದ ಉಭಯ ಸದನ ಅಧಿವೇಶನ ನಡೀತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಬೆಂಬಲಕ್ಕೆ ನಿಲ್ಲಬೇಕು ಮತ್ತು ವಿಪಕ್ಷಗಳು ಮಾಡುವಂತ ಆರೋಪಕ್ಕೆ ಕೌಂಟರ್ ಕೊಡಬೇಕು ಅಂತ ಅನ್ನೋದನ್ನ ಮತ್ತು ಎಲ್ಲರಲ್ಲೂ ಸಹ ಹೊಂದಾಣಿಕೆ ಅಥವಾ ಏನು ಒಗ್ಗಟ್ಟನ್ನ ಜಪಿಸಲಿಕ್ಕೋಸ್ಕರ ಈ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಅದೇ ರೀತಿ ಕಾಂಗ್ರೆಸ್ ಉಸ್ತುವಾರಿ ಅಧ್ಯಕ್ಷ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರತಿಯೊಬ್ಬ ಶಾಸಕರ ಜೊತೆ ಚರ್ಚೆ ನಡೆಸಿ ಸರ್ಕಾರ ಸಚಿವರು ಮತ್ತು ಶಾಸಕರ ನಡುವೆ ಹೊಂದಾಣಿಕೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಸಹ ಜಿಲ್ಲಾ ಸಚಿವರುಗಳು ಮತ್ತು ಶಾಸಕರ ಜೊತೆ ಸಮನ್ವಯ ಸಭೆಯನ್ನು ನಡೆಸಿದ್ರು. ಹೀಗಾಗಿ ಪಕ್ಷ ಮತ್ತು ಸರ್ಕಾರ ನಡುವೆ ಹೊಂದಾಣಿಕೆ ಇದೆ ಅಂತ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಈ ಒಂದು ಸಭೆಗಳು ಯಶಸ್ವಿಯಾಗಿತ್ತು. ಇನ್ನೂ ಸಹ ಕೆಲ ಸಭೆಗಳನ್ನ ಮಾಡಿರ್ಲಿಲ್ಲ. ಅದನ್ನ 7ನೇ ತಾರೀಕು ಮಾಡಬೇಕಾಗಿತ್ತು. ಬೆಂಗಳೂರು, ತುಮಕೂರು ಮತ್ತು ಗ್ರಾಮಾಂತರ ಜಿಲ್ಲೆಗಳ 4 ಜಿಲ್ಲೆಗಳ ಸಭೆಯನ್ನ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ ಕಾರಣಕ್ಕೋಸ್ಕರ. ಹೀಗಾಗಿ ಬಹುತೇಕ ಎಲ್ಲಾ ಜಿಲ್ಲೆಗಳ ಸಭೆ ನಡೆಸಿದ್ದಾರೆ. ಇಂದು ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಷಯ ಮತ್ತೆ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಬಹುತೇಕ ಸಚಿವರುಗಳು ಮತ್ತು ಶಾಸಕರ ನಡುವೆ ಗೊಂದಲಗಳನ್ನು ಬಗೆಹರಿಸುವ ಹಿನ್ನೆಲೆಯಲ್ಲಿ ಶಾಸಕಾಂಗ ಸಭೆ ಸ್ಮೂತ್ ಆಗಿ ನಡೆಯುವಂತ ಸಾಧ್ಯತೆ ಇದೆ. ಏನು ಬಿಜೆಪಿ ಎತ್ತುವಂತ ಆರೋಪಗಳಿಗೆ ಅಥವಾ ಜೆಡಿಎಸ್ ನವರು ಮಾಡುವಂತ ಆರೋಪಗಳಿಗೆ ತಿರುಗೇಟನ್ನು ಕೊಡಬೇಕು ಮತ್ತು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಏನು ಸರ್ಕಾರವನ್ನ ಬೆಂಬಲಿಸಿ ಅಂತ ಅನ್ನೋದಿರ್ಬೋದು. ಮತ್ತು ವಿಧೇಯಕಗಳು ಸುಮಾರು 15 ವಿಧೇಯಕಗಳು ಬರ್ತವೆ ಈ ವರ್ಷದ ಸಂದರ್ಭದಲ್ಲಿ ಅಧಿವೇಶನದಲ್ಲಿ. ಆ ವಿಧೇಯಕಗಳನ್ನ ಸಹ ನೀವು ಎಲ್ಲಾ ಶಾಸಕರು ಬೆಂಬಲಿಸಬೇಕು ಮತ್ತು ವಿಧೇಯಕದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಸೂಚನೆಯನ್ನು ಸಹ ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ಸಭೆಗೆ ಪ್ರಮುಖ ಅಜೆಂಡವಾಗಿರುವಂತದ್ದು ರಾಜಣ್ಣ ಅವರ ರಾಜೀನಾಮೆ ವಿಚಾರ. ಹೀಗಾಗಿ ಈ ಒಂದು ವಿಷಯವನ್ನ ಸಭೆಯಲ್ಲಿ ಎಸ್ಟಿ ಸಮುದಾಯದ ನಾಯಕರು, ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಶಾಸಕರುಗಳು ಚರ್ಚೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ರಾಜಣ್ಣ ಅವರನ್ನ ಏಕಾಏಕಿ ವಜಾಗೊಳಿಸಿರುವಂತದ್ದು ಅದು ಸೂಕ್ತವಲ್ಲ ಮತ್ತು ಅವರಿಗೆ ಸಂದಂತ ಅಗೌರವ ಅನ್ನೋ ರೀತಿ ಮತ್ತು ಅವರು ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು ಮತ್ತು ಸಹಕಾರ ಸಂಘದ ಧುರೀಣರಾಗಿರೋ ಕಾರಣಕ್ಕೋಸ್ಕರ ಅವ್ರನ್ನ ವಜಾ ಮಾಡೋ ಮೂಲಕ ಸರ್ಕಾರ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಒಂದು ಸಂದೇಶವನ್ನು ನೀಡುವಂತ ಒಂದು ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸಚಿವ ರಾಜಣ್ಣ ಅವರ ವಜಾ ವಿಚಾರ ಇಂದು ಶಾಸಕಾಂಗ ಸಭೆಯಲ್ಲಿ ಪ್ರಮುಖ ಹೈಲೈಟ್ ಆಗುವಂತದ್ದು ಅಥವಾ ಮಾತಿನ ಚಕಮಕಿಗೂ ಸಹ ಕಾರಣವಾಗಬಹುದು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದಿನ ವಿಧಾನ ಮಂಡಲದ ಉಭಯ ಸದನಕ್ಕೆ ರಾಜಣ್ಣ ಅವರು ಹಾಜರಾಗ್ತಾರ, ಒಂದು ವೇಳೆ ಹಾಜರಾದ್ರೆ ಶಾಸಕಾಂಗ ಸಭೆಗೆ ಬರ್ತಾರ ಅಂತ ಪ್ರಶ್ನೆಯೂ ಸಹ ಎದುರಾಗಿದೆ. ಹಾಗಾಗಿ ರಾಜಣ್ಣ ಅವರ ನಡೆ ಇಂದು ಕುತೂಹಲಕ್ಕೆ ಕಾರಣವಾಗಿದೆ. ಸಂಜೆ ಶಾಸಕಾಂಗ ಸಭೆಗೆ ಬಂದಿದ್ದೇ ಅಲ್ಲಿ ಇನ್ನಷ್ಟು ಚರ್ಚೆಗೂ ಸಹ ರಾಜಣ್ಣ ಅವರ ವಜಾ ವಿಚಾರ ಆಸ್ಪದವನ್ನ ಕಲ್ಪಿಸುವಂತ ಸಾಧ್ಯತೆ ಇದೆ. ಸಿಂಚನ. ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.